ಚಾಲನೆ ನೀಡಬೇಕಂತ ಸಂಸ್ಥಾನವರು ಚಾಲನೆ ನೀಡಿದ ತಕ್ಷಣ ಲೈನಪ್ನಲ್ಲಿ ಮಾಡಬೇಕಂತ ವಿನಂತಿ. ಸರ್ ಭಾರತ್ ಇಲಾಖೆ ಅಡಿಯಲ್ಲಿ ಯುವಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವ ದೃಷ್ಟಿಯಿಂದ ರಾಷ್ಟ್ರೀಯ ಏಕತಾ ನಡೆಯನ್ನು ಸಂಘಟಿಸಲಾಗಿದೆ. ತಮಗೆಲ್ಲರಿಗೆ ಗೊತ್ತಿದ್ದಂತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಭಾರತದ ಏಕೀಕರಣ ದೃಷ್ಟಿಯಲ್ಲಿ ಹಾಗೂ ದೇಶದ ಏಕತೆಗಾಗಿ ಅವರು ಸಾಕಷ್ಟು ಒಂದು ಅಪಾರ ಕೊಡುಗೆಯನ್ನು ನೀಡಿದಂಥ ಮಹಾನ್ ವ್ಯಕ್ತಿ. ಅವರ 150ನೇ ಜನ್ಮದಿನಾಚರಣೆ ಅಂಗವಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಮೋದಿಯವರತಕ್ಕಂಥ ಏಕತೆಗಾಗಿ ನಡಿಗೆ ಅನ್ನುವಂಥ ಯುನಿಟಿ ಮಾರ್ಚನ್ನು ಆಯೋಜನೆ ಮಾಡಿ ಇವತ್ತಿನ ವೇದಿಕೆ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ಉದ್ಘಾಟನೆ ಮಾಡಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ಜಾವೀದ್ ಜಮಾದಾರ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಗುರುಲಿಂಗಪ್ಪ ಅಂಗಡಿಯವರೇ, ವಿಭಾಗದ ಯುವ ಭಾರತ ಸಂಘಟನೆಯ ಪ್ರಮುಖರಾಗಿರ್ತಕ್ಕಂಥ ಸನ್ಮಾನ್ಯ ಗೌತಮ್ ರೆಡ್ಡಿಯವರೇ, ಮತ್ತು ಈ ಕಾರ್ಯಕ್ರಮದಲ್ಲಿ ಬಿರಾದಾರ್ ಅವರೇ, ಜಮಾದಾರ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಸಂಚಾಲಕರಾಗಿರ್ತಕ್ಕಂಥ ಹಿರಣ್ಣ ರಾವ್ರವರೇ, ಹಿಂದಿನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಕೊಳ್ಕೂರವರೇ, ನಾಗ್ಠಾಣದ ಪ್ರಮುಖರಾಗಿರ್ತಕ್ಕಂಥ ಸಂಜು ಐವಳ್ಳವರೇ, ಹಾಗೂ ನೋಡಲ್ ಅಧಿಕಾರಿಗಳೇ, ಮತ್ತು ಈ ಕಾರ್ಯಕ್ರಮದ ಸಂಘಟನೆ ಮಾಡಿರ್ತಕ್ಕಂಥ ಶ್ರೀಧರ್ ಬಿಜ್ಜರ್ಗಿ ಅವರೇ, ಹಾಗೂ ಚಿದಾನಂದ್ ಚಲವಾದಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮಕ್ಕೆ ಮೆರುಗು ತಂದಿರ್ತಕ್ಕಂಥ ಮತ್ತು ಶಿವಾಜಿ ಚೌಕದಿಂದ ಇಲ್ಲಿವರೆಗೆ ಏಕತೆಗಾಗಿ ನಡೆದಿರ್ತಕ್ಕಂಥ ವಿವಿಧ ಕಾಲೇಜುಗಳಿಂದ ಆಗಮಿಸಿದಂಥ ಯುವಕ ಯುವತಿಯರೇ, ಎರಡು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ದೇಶ 1947 ಸ್ವಾತಂತ್ರ್ಯ ಸಿಕ್ತು. ಸ್ವತಂತ್ರ ಸಿಗೋಕ್ಕಿಂತ ಮುಂಚೆ 100 ವರ್ಷಗಳಿಂದ ನಮ್ಮನ್ನು ಗುಲಾಮತನದಿಂದ ಆಳಿರ್ತಕ್ಕಂಥ ಬ್ರಿಟಿಷರು ಈ ದೇಶವನ್ನು ಸ್ವಾತಂತ್ರ್ಯ ಕೊಡಲೇಬೇಕಾದಂಥ ಒಂದು ಪ್ರಸಂಗ ಬಂದಾಗ ಈ ದೇಶ ಅಖಂಡವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಕೊಡಬಾರ್ದು, ಇವರು ತುಂಡಾದ ಸ್ವಾತಂತ್ರ್ಯ ಸಿಗಬೇಕು ಅಂತೇಳಿ ಅವ್ರು ಅನಿಸ್ಕೊಂಡಿದ್ರು. ನಾವು ಕೊಟ್ಟರು ಇವರು ಭಾರತದಲ್ಲಿ ಜಗಳಾಡ್ಕೋತೇ ಇರಬೇಕು ಅನ್ನುವಂಥ ಒಂದು ಕೆಟ್ಟ ಬುದ್ಧಿ ಬ್ರಿಟಿಷರಿಗಿತ್ತು. ಆದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ನಾಯಕರು, ದೇಶದ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರು ಹೇಳಿದರು, ಏನಾದರೂ ಈ ದೇಶದ ತುಂಡಾದ ಬಗ್ಗೆ, ದೇಶದ ತುಂಡದ ಬಗ್ಗೆ ಯಾರಾದರೂ ಮಾತಾಡ್ತಿದ್ರೆ ಅದು ಮೂರ್ಖತನದ ಲಕ್ಷಣ, ಫ್ಯಾಂಟಾಸ್ಟಿಕ್ ನಾನ್ಸೆನ್ಸ್ ಅಂತ ಹೇಳಿದ್ರು. ಮಹಾತ್ಮ ಗಾಂಧೀಜಿಯವರು ದೇಶದ ಅಖಂಡವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಸಿಗಬೇಕು,
ಅಕಸ್ಮಾತ್ ಈ ದೇಶ ತುಂಡಾಗ್ತಿದ್ರೆ ನನ್ನ ತುಂಡ ಮಾಡ್ರಿ ಅಂತ ಹೇಳಿದ್ರು. ಇನ್ನೊಬ್ಬರು ಉಕ್ಕಿನ ಮನುಷ್ಯ ಅಂತ ಕರೀತಾರ. ಯಾರವರು? ಸರ್ದಾರ್ ವಲ್ಲಭಾಯ್ ಪಟೇಲ್. ದೇಶದ ತುಂಡಾಗುವುದಕ್ಕೆ ಯಾರಾದ್ರೂ ಕನಸು ಕಂಡಿದ್ರೆ ನನ್ನ ಸೊಂಟದೊಳಗಿರ್ತಕ್ಕಂಥ ಖಡ್ಗ ಹೊರಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟೆಲ್ಲ ಮಾತಾಡಿದಂಥ ಅನೇಕ ಘಟಾನುಘಟಿ ನಾಯಕರಿದ್ದಾಗಲೂ ಕೂಡ ನಮ್ಮ ದೇಶಕ್ಕೆ ಅಖಂಡವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಸಿಗ್ತಾ ಇಲ್ಲ. ಈಗಿರ್ತಕ್ಕಂಥ ಪಾಕಿಸ್ತಾನ್, ಬಾಂಗ್ಲಾದೇಶ್ ನಮ್ಮ ದೇಶದಲ್ಲೇ ಇತ್ತು. 1947 ಈ ಕಂಡಂತ ಮಹಾನ್ ನಾಯಕರ ಕಂಡಂತ ಕನಸ ನನಸಾಗಲಿಲ್ಲ. ಆದರೂ ಸ್ವಾತಂತ್ರ್ಯ ಸಿಕ್ತು. ಆದರೂ ಸ್ವಾತಂತ್ರ್ಯ ಸಿಕ್ಕ ಬಳಿಕ ನಮ್ಮ ದೇಶ ಅಖಂಡವಾಗಿ ಸಿಕ್ಕಂತ ಸ್ವಾತಂತ್ರ್ಯ ಇರ್ಲಿಕ್ಕೆ ರಾಜ ಮಹಾರಾಜರುಗಳ ಸ್ವತಂತ್ರವಾದಂಥ ಸಂಸ್ಥಾನಗಳಿದ್ದು. ನಮ್ಮ ಮೈಸೂರು ರಾಜ ಅಂತಂದ್ರೆ ನಂದೇ ಇರೋಂಥ ಸ್ವತಂತ್ರ ರಾಷ್ಟ್ರ ಅನ್ನುವಂಥ ಒಂದಿತ್ತು. ಹೀಗಾಗಿ ಸುಮಾರು 500ಕ್ಕಿಂತ ಹೆಚ್ಚು ಈ ರೀತಿ ಸಂಸ್ಥಾನಗಳಿದ್ದು ಅವ್ರನ್ನೆಲ್ಲರನ್ನೂ ಕೂಡ ನಮ್ಮ ದೇಶದ ಮೊದಲ ಉಪ ಪ್ರಧಾನಿ ಗೃಹ ಮಂತ್ರಿ ಸರ್ದಾರ್ ವಲ್ಲಭಾಯ್ ಪಟೇಲ್ರು 500 ಹೆಚ್ಚು ಸಂಸ್ಥಾನಗಳಿಗೆ ವಿನಂತಿ ಮಾಡಿಕೊಂಡು ನಮ್ಮ ದೇಶ ಒಂದಾಗಿರಬೇಕು, ಏಕತೆಯಾಗಿರಬೇಕು ಅನ್ನುವಂಥದ್ದನ್ನು ಎಲ್ಲರ ಮನಸ್ಸೊಲಿಸಿ ಏಕೀಕರಣವನ್ನು ಮಾಡಿ ದೇಶ ಒಂದು ಅನ್ನುವಂಥದ್ದನ್ನ ಎಲ್ಲರಿಗೂ ತಿಳುವಳಿಕೆ ಕೊಟ್ಟರು. 2 ಸಂಸ್ಥಾನಗಳು, ಹೈದರಾಬಾದ್ ನಿಜಾಮ, ಜುನಾಗಢದ ನವಾಬ. ಏನ್ ಬೇಕಾದ್ರೂ ಅದು ಕೂಡ ನಾವು ಭಾರತದೊಳಗೆ ವಿಲೀನ ಆಗುದಿಲ್ಲ ಅಂಥೇಳಿ ಹೈದರಾಬಾದ್ ನಿಜಾಮ್ ಹೇಳ್ದ. ಅವಾಗ ನೆಹರೂರು ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಕಳಿಸಿದ್ರು, ಹೈದರಾಬಾದಕ್ಕೆ ಹೋಗಿ ಒಂದು ಸ್ವಲ್ಪ ಹೇಳ್ರಿ ಅಂತೇಳಿ. ಅವರು ನಿಜಾಮ್ ಹೇಳ್ದ, ಸರ್ದಾರ್ ವಲ್ಲಭಾಯ್ ಪಟೇಲ್ರು ಇಲ್ಲೇನಾದ್ರೂ ಹೈದರಾಬಾದಕ್ಕೆ ಬಂದಿದ್ರೆ ದೊಡ್ಡದಾಗಿರ್ತಕ್ಕಂತಹ ಕ್ರಾಂತಿ ಆಗ್ತದೆ ಅಂತ ಹೇಳಿದ್ರು. ಅದನ್ನು ಚಾಲೆಂಜ್ ತಗೊಂಡು ಹೈದರಾಬಾದಕ್ಕೆ ಹೋದ್ರು. ಮಿಲಿಟರಿಯನ್ನು ತಗೊಂಡು ಹೋಗಿ ಹೈದರಾಬಾದ್ ನಿಜಾಮ್ಗ ಬುದ್ಧಿ ಕಲಿಸಿ ಈ ದೇಶದೊಳಗೆ ಒಂದಾಗಬೇಕು ಅನ್ನುವಂಥದ್ದನ್ನ ಹೇಳಿಕೊಟ್ಟಂತ ಯಾರಾದ್ರೂ ಅತ್ಯಂತ ಉಕ್ಕಿನ ಮನುಷ್ಯ ಅಂತ ಹೇಳಿ ಬಿರುದು ಬರಬೇಕಾಗಿತ್ತಂದ್ರ ಹೈದರಾಬಾದ್ ನಿಜಾಮಿಗೆ ಸರಿಯಾದಂತ ಬುದ್ಧಿ ಕಲಿಸಿ ಈ ದೇಶದೊಳಗೆ ಹೈದರಾಬಾದ್ ಕೂಡ ಒಂದಾಗಿರ್ಬೇಕು ಅಂತದ್ದನ್ನ ಸ್ವತಂತ್ರ ಸಿಕ್ಕ ಬಳಿಕ 1 ತಿಂಗಳವರೆಗೂ ಕೂಡ ಹೈದರಾಬಾದ್ ನಮ್ಮಲ್ಲಿ ಇರಲಿಲ್ಲ. ಹೈದರಾಬಾದ್ಗೆ ಹೋಗ್ಬೇಕಾದ್ರೆ ವೀಸಾ ತಗೊಂಡು ಹೋಗ್ಬೇಕಂತ ಪರಿಸ್ಥಿತಿ ಇತ್ತು. ಅದನ್ನು ಸರ್ದಾರ್ ವಲ್ಲಭಾಯ್ ಪಟೇಲ್ರು ಹೇಳಿ ಈ ದೇಶದೊಳಗೆ ಒಂದು ಮಾಡಿದ್ರು. ದೊಡ್ಡದಾದಂಥ ಕ್ರಾಂತಿ ಆಯಿತು. ಇವತ್ತೇನಾದ್ರೂ ಜಮ್ಮು ಕಾಶ್ಮೀರ ಅಂತೇಳಿ ಸಮಸ್ಯೆ ಉಳಿದಿತ್ತಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಇಲ್ಲಿ ಜಮ್ಮು ಕಾಶ್ಮೀರಕ್ಕೆ ಬಂದು ಅದೊಂದು ದೊಡ್ಡ ಕ್ರಾಂತಿ ಮಾಡ್ತಾರೆ ಅಂತೇಳಿ ಮತ್ತೆ ಅವ್ರಿಗೆ ಜವಾಬ್ದಾರಿಯನ್ನ ಜಮ್ಮು ಕಾಶ್ಮೀರ ಕೊಡಲಿಲ್ಲ. ಜಮ್ಮು ಕಾಶ್ಮೀರ ಇವತ್ತಿಗೂ ಕೂಡ ನಮಗೆ ಸಮಸ್ಯೆ ಆಗಿ ಉಳಿದಿದ್ದ ಕಾರಣ ಅಂತ ಹೇಳಿದ್ರೆ ನಮ್ಮ ನಾಯಕರು ಸರಿಯಾದಂಥ ನಿಲುವು ತೋಳಿಲ್ಲ. ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಅವ್ರಿಗೆ ಅವಕಾಶ ಕೊಡಲಿಲ್ಲ. ಕೊಟ್ಟಿದ್ರು ಇವತ್ತು ಜಮ್ಮು ಕಾಶ್ಮೀರದೊಳಗೆ ತಿರಂಗ ಧ್ವಜ ಹಾರ್ತಿತ್ತು. ಆದರೆ ಇವತ್ತಿನ ಪ್ರಧಾನಮಂತ್ರಿಗಳು 2014ಕ್ಕೆ ಬಂದ ನಂತರ ಜಮ್ಮು ಕಾಶ್ಮೀರ ದೇಶದ ಅವಿಭಾಜ್ಯ ಅಂಗ, ಅಲ್ಲಿ ತಿರಂಗ ಧ್ವಜ ಹಾರಲೇಬೇಕು. ಅಲ್ಲಿ ಅವರು ಇವತ್ತಿಗೆ ನಮಗೆ ಚಾಲೆಂಜ್ ಕೊಡ್ತಾ ಇದ್ರು. 2014ಕ್ಕಿಂತ ಮುಂಚೆ ಯಾರಾದರೂ ತಾಯಿ ಹಾಲು ಕುಡ್ದಿದ್ರ ಜಮ್ಮು ಕಾಶ್ಮೀರ ಲಾಲ್ ಚೌಕದೊಳಗೆ ತಿರಂಗ ಧ್ವಜ ಹಾರಿಸ್ಲಾಕ್ ಬರ್ರಿ ಅಂತೇಳಿ. ಆದರೆ ಈ ದೇಶದಲ್ಲಿರ್ತಕ್ಕಂಥ ತಾಯಿ ಹಾಲು ಕುಡಿದಂಥ ವ್ಯಕ್ತಿಗಳು ಹೋಗಿ ಈ ದೇಶ ಜಮ್ಮು ಕಾಶ್ಮೀರ ಅಖಂಡವಾಗಿರ್ತಕ್ಕಂಥ ಭಾರತದೊಳಗೆ ಜಮ್ಮು ಕಾಶ್ಮೀರನೂ ಒಂದು ಅಂತ ಹೇಳಿಕಿಸಿದ ಈ ದೇಶದ ಅನೇಕ ಯುವಕರು ಹೋಗಿ ಲಾಲ್ ಚೌಕದೊಳಗ ತಿರಂಗ ಧ್ವಜವನ್ನು ಹಾರಿಸಿ ಬಂದರು. ಅಲ್ಲಿವರೆಗೆ ಪಾಕಿಸ್ತಾನ ಧ್ವಜವನ್ನ ಹಾರ್ತಾ ಇತ್ತು. ಇವತ್ತು ನಮ್ಮೆಲ್ಲರಿಗೂ ಕೂಡ ಸಂತೋಷ ಆಗಿರ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ ದೇಶದ ಅವಿಭಾಜ್ಯ ಅಂಗ ಆಗಿರ್ತಕ್ಕಂಥ ಜಮ್ಮು ಕಾಶ್ಮೀರದೊಳಗ ದೇಶದ ಸ್ವತಂತ್ರ ಭಾರತದ ರಾಷ್ಟ್ರ ಧ್ವಜ ಇವತ್ತು ಅತ್ಯಂತ ಉತ್ಸಾಹದಿಂದ ಜಮ್ಮು ಕಾಶ್ಮೀರ ಲಾಲ್ ಚೌಕದಲ್ಲಿ ಹಾರ್ತಾ ಇದೆ. ಯಾವುದೇ ಉಗ್ರಗಾಮಿಗಳು ಕೂಡ ಬಾಲ ಬೀಚ್ತಾ ಇಲ್ಲ. ಕಾರಣ ಅಂತ ಹೇಳಿದ್ರೆ ದಿಟ್ಟ ನಿಲುವು ನಮ್ಮ ದೇಶದ ಪ್ರಧಾನಮಂತ್ರಿ. ಹೀಗಾಗಿ ಇವತ್ತ ಆ ದಿಟ್ಟ ನಿಲುವು ತಗೊಂಡ ಪರಿಣಾಮವಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ರ 150ನೇ ಜಯಂತಿ ನಿಮಿತ್ತ ಅವರಿಗೆ ಒಂದು ಗೌರವವನ್ನು ಕೊಡಬೇಕನ್ನುವಂಥ ದೃಷ್ಟಿಯಿಂದ ಅಕ್ಟೋಬರ್ 31, 1875 ಜನಿಸಿರ್ತಕ್ಕಂಥ
ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಅವರ ನಿಮಿತ್ತವಾಗಿ ಅವರ ನೆನಪಿಗಾಗಿ ದೇಶ ಎಲ್ಲ ನೆನೆಸಬೇಕು ಅಂತ ಹೇಳಿಸಿಂದ ಜಗತ್ತಿನ ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಸ್ಟ್ಯಾಚ್ಯೂ ಮೂರ್ತಿ ಯಾವುದಾದಿದ್ರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಇಲ್ಲಿವರೆಗೆ ಅಮೇರಿಕಾದಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತೇಳಿ ದೊಡ್ಡದಾಗಿರ್ತಕ್ಕಂಥ ಮೂರ್ತಿ ಇತ್ತು. ಅದನ್ನೇ ಮೀರಿಸುವಂಥ ಮೂರ್ತಿ ಭಾರತ ದೇಶದ ಗುಜರಾತದಲ್ಲಿ ಜನಿಸಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಎನ್ನುವಂಥ ದೊಡ್ಡ ಮೂರ್ತಿಯನ್ನು ಅಷ್ಟೇ ಅಲ್ಲಾಗಿರ್ತಕ್ಕಂಥ ಪ್ರವಾಸಿ ತಾಣವನ್ನು ಅಲ್ಲಿ ಮಾಡಿದ್ದಾರೆ. ನಾವು ಎಲ್ಲರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ರ ಮೂರ್ತಿಯನ್ನು ನೋಡೋದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ಅನೇಕ ಅಭಿವೃದ್ಧಿಗೆ ಕೆಲಸಗಳನ್ನು ನೋಡಿ ಸರ್ದಾರ್ ವಲ್ಲಭಾಯ್ ಪಟೇಲರು ದೇಶದ ಅಪರೂಪದ ನಾಯಕರು. ಈ ದೇಶದ ಬಗ್ಗೆ, ರೈತರ ಬಗ್ಗೆ, ತರುಣರ ಬಗ್ಗೆ, ಎಲ್ಲರ ಬಗ್ಗೆ ಕಾಳಜಿ ಇರತಕ್ಕಂಥ ಏಕೈಕ ವ್ಯಕ್ತಿ ಸರ್ದಾರ್ ವಲ್ಲಭಾಯ್ ಪಟೇಲರು. ಅವರ ಜನ್ಮದಿನ ನಿಮಿತ್ತವಾಗಿ ನಾವೆಲ್ಲರಿಗೂ ಕೂಡ ಅವರಿಗೆ ಶುಭ ಕೋರಿ ಅವರ ಆದರ್ಶಗಳು ನಮ್ಮ ಜೀವನದಲ್ಲಿ ಅಳವಡಿಸಬೇಕನ್ನುವಂಥ ವಿನಂತಿಯನ್ನು ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ತಾಲೂಕಾ ನೋಡಲ್ ಅಧಿಕಾರಿಗಳು ಬಂದು ಅವರಿಗೂ ಕೂಡ ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕು ಅಂತ ಹೇಳಿ ಮುಂದೆ ಬರಬೇಕು. ಅವರಿಗೆ ಡಾಕ್ಟರ್ ಜಾವೇದ್ ಜಮಾದಾರ್ ಸರ್ ಅವರು ಗೌರವ ಸಮರ್ಪಣೆಯನ್ನು ಸಲ್ಲಿಸಬೇಕಂತ ಹೇಳಿ ವಿನಂತಿಸ್ಕೊತಾ ಇದ್ದೀನಿ. ತಮ್ಮೆಲ್ಲರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕಂತ ವಿನಂತಿಸ್ಕೊತಾ ಇದ್ದೀನಿ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದ ಪ್ರಾಸ್ತಾವಿಕವಾಗಿ ನಮ್ಮ ಕಳಿಸಿರುವಂತ ಸೋಮನಗೌಡ ಪಾಟೀಲ್ ಅವರು ಕೂಡ ವೇದಿಕೆಗೆ ಬರ್ಬೇಕಂತ ಕೇಳ್ಕೊತಾ ಇದ್ರಿ. ದಯವಿಟ್ಟು ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರು ಈ ಸರ್ಟಿಫಿಕೇಟ್ಗಳನ್ನು ವಿತರಿಸಬೇಕಂತ ಕೇಳ್ಕೊತಾ ಇದ್ರಿ. ಹಾಗೆ ಪ್ರಿಯಾಂಕಾ ಬಿರಾದಾರ್, ಹಾಗೆ ಪೇಂಟಿಂಗ್ ವಿಭಾಗದಲ್ಲಿ ಮೊದಲನೇ ಸ್ಥಾನವನ್ನು ಗಳಿಸಿರುವಂತ ಆಲಿಯಾ ಇನಾಮ್ದಾರ್ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊತಾ ಇದ್ರಿ. ಸಾಥ್ ಕೊಡ್ಬೇಕಂತೇಳಿ ವಿನಂತಿಸ್ಕೊತಾ ಇದ್ರಿ. ಹಾಗೆ ಶ್ರೀಧರ್ ಬಿಜ್ಜರ್ಗಿ ಅವರು ಮುಂದೆ ಬರಬೇಕು, ಸರ್ಟಿಫಿಕೇಟ್ ಕೊಡ್ಬೇಕಂತೇಳಿ ವಿನಂತಿಸ್ಕೊತಾ ಇದ್ರಿ. ಹಾಗೆ ಈ ಒಂದು ರಾಷ್ಟ್ರೀಯ ಏಕತಾ ನಡಿಗೆಯಲ್ಲಿ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆಯಾ ಕಾಲೇಜಿನ ಹಾಗೆ NCC ಮುದ್ದೆಬೇಳದ ಕಾರ್ಯಕ್ರಮ ಅಧಿಕಾರಿಗಳು ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತೇಳಿ ವಿನಂತಿಸ್ಕೊತಾ ಇದ್ರಿ. ASP ಕಾಮರ್ಸ್ ಕಾಲೇಜಿನ ಅಧಿಕಾರಿಗಳು ಕೂಡ ವೇದಿಕೆಗೆ ಬರ್ಬೇಕಂತ ಕೇಳ್ಕೊತಾ ಇದ್ರಿ. SP ಆರ್ಟ್ಸ್ ಕಾಲೇಜಿನ ಅಧಿಕಾರಿ ಜೋರಾಗಿ ಚಪ್ಪಾಳೆ. ನೀವು ಚಪ್ಪಾಳೆ ಹಾಕದೇ ಇದ್ರೆ ಅಲ್ಲೆಲ್ಲೇ ಸಹ್ಯಾದ್ರಿ ಕಾಲೇಜಿನ ಯೋಜನಾಧಿಕಾರಿಗಳು, ಸಹ್ಯಾದ್ರಿ ಕಾಲೇಜಿನ ಕಾರ್ಯಕ್ರಮ ಅಧಿಕಾರಿಗಳು ವೇದಿಕೆ ಮೇಲೆ ಬರಬೇಕು. ಜೋರಾಗಿ ಈಗ ಚಪ್ಪಾಳೆ ಹೊಡ್ರಿ. ಕಾಲೇಜಿನ ಯೋಜನಾಧಿಕಾರಿಗಳು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕು ಸರ್. ಅಂಜುಮನ್ ಕಾಲೇಜ್, LS ರಾಠೋಡ್ ಸರ್ ಮತ್ತು ನಾಗೇಶ್ ಗೌಡರು ಅಲ್ಲೇ ಚಾಣಕ್ಯ ಕಾಲೇಜಿನ ಕುಲಕರ್ಣಿ ಸರ್ ಅವರು ಕೂಡ ಬರ್ಬೇಕಂತ ವಿನಂತಿಸ್ಕೊತಾ ಇದ್ರಿ. ಗ್ರೂಪ್ ಫೋಟೋ ತಗೋಬೇಕು ಅಂದ್ರೆ ಮಾತ್ರ ನೌಕರಿ ಹೋಗ್ತೀರಿ. ಹುಡುಗಿಯರ್ ಶಾಣ್ಯಾರ ಅವ್ರಿಗೆ ಗೊತ್ತಾಗ್ಯದ ಅವ್ರ ನೌಕರಿ ನಾವೇ ಹೋಗೋದಂತ ಹೇಳಿ.